ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚಂದ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇದರಲ್ಲಿ ನಿಮ್ಗೆ 3 ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 25ನೇ ಕಂತಿನ ಹಣ ಬಂದಿಲ್ಲ ಅನಿತಾ ಇನ್ನೂ ಕೂಡ. ಯಾಕಂದ್ರೆ 25ನೇ ಕಂತಿನ ಹಣ ಬಿಡುಗಡೆ ಆಗಿ 1 ತಿಂಗಳು ಆಗೋಗಿದೆ. ಆದ್ರೂ ಕೂಡ ಎಷ್ಟೋ ಜನಗಳು ಕಮೆಂಟ್ ಹಾಕ್ತಾ ಇದ್ದೀರಾ ನಮ್ಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಬಂದಿಲ್ಲದೆ ಹೋದವ್ರಿಗೆ ಯಾವತ್ತಿಂದ ಬರ್ತಾ ಇದೆ? ಯಾಕಂದ್ರೆ 3ನೇ ಹಂತದಲ್ಲಿ ಈಗ ಆಲ್ರೆಡಿ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಕ್ಲಾರಿಟಿ ಬಿಡ್ತೀನಿ. ನಿಮ್ಗೆ ಗುಡ್ ನ್ಯೂಸ್ ಅದು, ಓಕೆನಾ? ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ? ಅಂದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಪ್ರತಿ ತಿಂಗಳು ಬರ್ಬೇಕು ಅಂತ ಹೇಳಿದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಂತೆ. ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವಂತ ಪ್ರಮಾಣ ಪತ್ರ ಅಂತ ಹೇಳಿ ಕರೀತಾರೆ. ಅದು ನಿಜನಾ ಅನಿತಾ ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ದೀರಾ. ಬಿಕಾಸ್ ಇದ್ರ ಬಗ್ಗೆ ನೀವು ಏನು ವಿಡಿಯೋ ಮಾಡಿ ಹಾಕಿಲ್ಲ, ತುಂಬಾ ದಿನ ಆಯ್ತು ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇದು ನಿಜನೇ. ಸೊ ಹಾಗಾದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಎಲ್ಲಿ ರೆಡಿ ಮಾಡಿಸ್ಬೇಕು, ಯಾವಾಗ್ಲಿಂದ ಕೊಡ್ಬೇಕು, ಎಲ್ಲಿಗೆ ಹೋಗಿ ಕೊಡ್ಬೇಕು, ಇದ್ರ ಬಗ್ಗೆ ಸಾಕಷ್ಟು ನಿಮ್ಗೆ ಡೌಟ್ಸ್ ಗಳಿರುತ್ತೆ. ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ಆದ್ರೆ ವಿಡಿಯೋವನ್ನ ನೀವು ಸಂಪೂರ್ಣವಾಗಿ ನೋಡ್ಬೇಕು. ನೀವು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾ ನೋಡಿದ್ರೆ ಖಂಡಿತವಾಗ್ಲೂ ಮತ್ತೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ತಿಳ್ಕೊತೀರಾ. ಯಾಕಂದ್ರೆ ನಾನು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಈ ತರ ಇವಾಗ ಹೊಸದಾಗಿ ಏನ್ ಮಾಡ್ತಾ ಇಲ್ಲ. ಕಳೆದ 2 ವರ್ಷದಿಂದನೂ ಯಾವಾಗಿಂದ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಸ್ ಅಂತ ಸ್ಟಾರ್ಟ್ ಆಯ್ತೋ ಅಲ್ಲಿಂದನೂ ನಾನು ಕೂಡ ನಿಮ್ ಜೊತೆಯಾಗೆ ನಿಂತಿದ್ದೀನಿ. ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಬೇಡದಿದ್ದ ವಿಷಯಗಳು ನಾನು ಏನು ಹೇಳಲ್ಲ. ಬೇಕಾಗಿರುವಂತದ್ದು ನಿಮ್ಗೆ ಯೂಸ್ಫುಲ್ ಆಗಿರುವಂತಹ ಕಂಟೆಂಟ್ ನ ತರಲಿಕ್ಕೆ ಸಾಕಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ ನೀವು ಪೂರ್ತಿ ವಿಡಿಯೋನ ನೋಡ್ಬೇಕಷ್ಟೇ, ಆಯ್ತಾ? ಸೊ ಅದ್ರ ಬಗ್ಗೆ ಕೂಡ ಇವತ್ತು ಕ್ಲಿಯರ್ ಮಾಡ್ಬಿಡ್ತೀನಿ. ಅಂಡ್ ಅದ್ರ ಜೊತೆಗೆ ನೋ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಫೆಬ್ರವರಿ 14ನೇ ತಾರೀಕಿಂದ ಈ ಟಿವಿ ಅಥವಾ ಮೊಬೈಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ನೋಡ್ತಾರಲ್ಲ ಅದನ್ನ ನೋಡಬಾರ್ದು ಅಂತ ಹೇಳ್ಬಿಟ್ಟು ಜಾರಿಗೆಯನ್ನ ತರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಹಾಗಾದ್ರೆ ದೊಡ್ಡವ್ರು ನೋಡಬಾರ್ದ, ಚಿಕ್ಕ ಮಕ್ಕಳು ನೋಡಬಾರ್ದ? ಇದು ನಿಜ ಆಗತ್ತಾ? ಸರ್ಕಾರ ಜಾರಿಗೆ ತಂದ್ರು ಕೂಡ ಹಂಗಾದ್ರೆ ಸೋಷಿಯಲ್ ಮೀಡಿಯಾ ನೋಡ್ದಂಗ್ ಇರ್ತಾರ? ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಸೊ ಏನಾಗ್ತಾ ಇದೆ, ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಈ 3 ವಿಷಯಗಳನ್ನ ತಿಳ್ಕೊಂಡ್ ಬರೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ಪೂರ್ವಕ ಧನ್ಯವಾದಗಳು. ಬಿಕಾಸ್ ಫೆಬ್ರವರಿ 4ನೇ ತಾರೀಕು ಅಂದ್ರೆ ಫೆಬ್ರವರಿ 4th ಹೋಯ್ತಲ್ವಾ, ಇವತ್ತೇ ನಾಳೆ ಎಷ್ಟನೇ ತಾರೀಕು, 12ನೇ ತಾರೀಕು ಇರಬೇಕು. ಸೊ ನಂದು ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಮದುವೆ ವಾರ್ಷಿಕೋತ್ಸವ. 8ನೇ ವರ್ಷ ನಾನು ಮದುವೆ ಆಗಿ 8 ವರ್ಷ ತುಂಬಿತು. ತುಂಬಾ ಜನಗಳು ನನಗೆ ಬ್ಲೆಸ್ ಮಾಡಿದೀರಾ, ವಿಶ್ ಮಾಡಿದೀರಾ. ಅನಿತಾ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ, 100 ಕಾಲ ಸುಖವಾಗಿರಿ ಗಂಡ ಹೆಂಡತಿ ಇಬ್ರು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಿಕಾಸ್ ನಾನು ನಿಮ್ಗೆ ಹೇಳಕ್ಕೂ ಬಂದಿಲ್ಲ, ಕೇವಲ ಜಸ್ಟ್ ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ ಒಂದು. ಅದ್ರಲ್ಲಿ ನೋಡಿ ಎಷ್ಟು ಜನ ಕಮೆಂಟ್ ಮಾಡಿದೀರಾ ಅಂದ್ರೆ ನಿಜವಾಗ್ಲೂ ನಿಮ್ ಪ್ರೀತಿಗೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ತುಂಬಾ ಖುಷಿ ಆಯ್ತು ಯಾರ್ಯಾರೆಲ್ಲ ವಿಶ್ ಮಾಡಿದೀರಾ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್, ಆಯ್ತಾ? ಸೊ ಓಕೆ ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿ ಬಗ್ಗೆ ಪಟ್ಟಂತ ಮಾತಾಡ್ಕೊಂಡ್ಬಿಡೋಣ. ಸೊ ನಿಮ್ಗೆ 25ನೇ ಕಂತಿನ ಹಣದ್ರದ್ದು ಫಸ್ಟ್ ತಿಳಿಸ್ಬಿಡ್ತೀನಿ ನೋಡಿ. 25ನೇ ಕಂತಿನ ಹಣ ಯಾರೆಲ್ಲ ನಮ್ದು ಮಂಡ್ಯ ಅನಿತಾ, ಮಳವಳ್ಳಿ ಅನಿತಾ, ಮೈಸೂರು ನಮ್ದು ಅಥವಾ ಇನ್ನೇನು ಗುಲ್ಬರ್ಗ, ಕಲಬುರ್ಗಿ ಅಂತ ಸಾಕಷ್ಟು ಜಿಲ್ಲೆಗಳ ಹೆಸರು ಹೇಳಿ ಕಮೆಂಟ್ ಮಾಡ್ತಿರ್ತೀರಾ ಬಂದಿಲ್ಲ ಅನ್ಬಿಟ್ಟು. ಸೊ ಅಂತವ್ರುಗಳಿಗೆ ನಿನ್ನೆಯಿಂದ, ಓಕೆನಾ? ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ 3 ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಲ್ವಾ? ಸೊ ಈಗ ಆಲ್ರೆಡಿ 1ನೇ ಹಂತ, 2ನೇ ಹಂತದಲ್ಲಿ ಹೆಚ್ಚು ಕಡಿಮೆ ಒಂದು 75% ಜನಗಳಿಗೆ ಬಂದಿದೆ, ಓಕೆನಾ? ಇನ್ನ ಉಳಿದಿರೋದು ಎಷ್ಟು? 25% ಜನಗಳು. 25% ಜನಗಳು ಅಂತ ಅಂದ್ರೆ ಸುಮ್ನೆ ಅಂದಾಜು ಲೆಕ್ಕ ಹಾಕ್ತಿವಿ ಅಂದ್ರೂ ಇನ್ನೂ ಕೂಡ ಒಂದು 25 ಲಕ್ಷ ಜನಗಳಿಗೆ ಬಂದೇ ಇರಲಿಲ್ಲ. ಅಂತವ್ರುಗಳಿಗೆ ಎಲ್ರಿಗೂ ಕೂಡ ಯಾವ್ಯಾವ ಜಿಲ್ಲೆಗೆ ಬಂದಿರಲಿಲ್ಲ ಅವ್ರೆಲ್ರಿಗೂ ನಿನ್ನೆಯಿಂದ ಬಿಡುಗಡೆ 3ನೇ ಹಂತದಲ್ಲಿ ಮಾಡಿದೀವಿ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಬರಿಬೇಡ, ಯಾರಿಗೆಲ್ಲ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರಿ, ನಿನ್ನೆ ಬಂದಿದೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಕಲಬುರ್ಗಿ ಆಗಿರ್ಲಿ, ಗುಲ್ಬರ್ಗ ಆಗಿರ್ಲಿ, ಮೈಸೂರು ಆಗಿರ್ಲಿ, ಬೆಂಗಳೂರು ಆಗಿರ್ಲಿ. ಇಲ್ಲ ಅನಿತಾ ಚೆಕ್ ಮಾಡಿದ್ವಿ ನಿನ್ನೆ, ಇನ್ನು ನಮ್ಮ ಅಕೌಂಟಿಗೆ ಬಂದಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಇವತ್ತು ನಾಳೆನಲ್ಲೂ ಬರುತ್ತೆ, ಓಕೆನಾ? ಈ ಒಂದು 3 ರಿಂದ 4 ದಿನದೊಳಗಡೆ ಕಂಪ್ಲೀಟ್ ಆಗೋಗುತ್ತೆ 25ನೇ ಕಂತಿನ ಹಣದ್ದು 3ನೇ ಹಂತದಲ್ಲಿ ಬಿಡುಗಡೆ ಮಾಡಿರುವಂತದ್ದು. ಅಂಡ್ ದಯವಿಟ್ಟು 3ನೇ ಹಂತದಲ್ಲಿ ಯಾರಿಗೆಲ್ಲ ಬಿಡುಗಡೆ ಆಯ್ತು ಈ ಕೊನೆ ಸಂದರ್ಭದಲ್ಲಿ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಆಯ್ತಾ? ಸೊ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತು, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಎಲ್ರಿಗೂ ಬಂತು, ನನಗೆ ಬರ್ಲಿಲ್ಲ ಇಷ್ಟು ದಿನ ಆದ್ರೂ, ಅನಿತಾ ಮೇಡಮ್ ಎಷ್ಟು ಕೇಳಿದ್ರು ವಿಡಿಯೋ ಹಾಕ್ತಾ ಇಲ್ಲ ಅನ್ಬಿಟ್ಟು. ನಾನು ಕೂಡ ತುಂಬಾ ಬಿಸಿ ಇದ್ದೀನಿ ನನ್ನ ಮನೆ ಕೆಲಸದಲ್ಲಿ, ಹಂಗಾಗಿ ಸರಿಯಾಗಿ ವಿಡಿಯೋದಲ್ಲಿ ಬರಕ್ ಆಗ್ತಾ ಇಲ್ಲ ಅಷ್ಟೇನೆ. ಹೋಪ್ ನೀವು ಕೂಡ ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದೀನಿ. ಸೊ ಓಕೆ, ಈಗ 25ನೇ ಕಂತಿನ ಹಣದ್ದು ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ಅನಿತಾ ಏನಿದು ಹೊಸ ವಿಷಯ, ಜೀವಂತ ಪ್ರಮಾಣ ಪತ್ರ ಅಂತ ಬೇರೆ ಕೊಡ್ಬೇಕಂತೆ. ಇವರೇ ಸರಿಯಾಗಿ ತಿಂಗಳ ಹಣ ಕೊಡಲ್ಲ, 2 ತಿಂಗಳಿಗೋ 3 ತಿಂಗಳಿಗೋ ಒಂದೊಂದ್ಸತಿ ಕೊಡ್ತಾರೆ. ಅಂತದ್ರಲ್ಲಿ ನಾವು ಇಲ್ಲಿ ನಾವು ಜೀವಂತವಾಗಿದ್ದೀವಿ ಅಂತ ಕೊಡಕ್ ಬೇರೆ ಹೋಗ್ಬೇಕಂತ ಖಂಡಿತ ಕೆಲವೊಬ್ರಿಗೆ ಇದು ಅನ್ಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದು ಹೇಳ್ಬಿಡ್ತೀನಿ
ಹೇಳ್ತೀನಿ ನೋಡಿ. ಈಗ ಜೀವಿತ ಪ್ರಮಾಣ ಪತ್ರ ಅಂತಂದ್ರೆ ಏನು, ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ, ಆ ಪತ್ರ ನಾವು ಜೀವಂತವಾಗಿ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ನಾವೇ ಇಲ್ಲಿ ಪ್ರೂವ್ ಮಾಡ್ಕೋಬೇಕು ಗವರ್ನಮೆಂಟ್ಗೆ. ಓಕೆನಾ? ಸೊ ಜೀವಂತ ಪ್ರಮಾಣ ಪತ್ರ ಅಂದ್ರೆ ಇನ್ನೇನು, ನಾವು ಸತ್ತಿಲ್ಲ ಬದುಕಿದೀವಿ ಅಂತ ಹೇಳಿ ತೋರಿಸ್ಬೇಕು, ಸಿಂಪಲ್ ಆಗಿ ಹೇಳೋದಾದ್ರೆ. ಆಯ್ತಾ? ಸೊ ಇದನ್ನ 1 ವರ್ಷಕ್ಕೆ 1 ಸತಿ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳಿರುವಂತದ್ದು. ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಎಲ್ಲಿವರೆಗೂ ಇರುತ್ತೋ 5 ವರ್ಷ ಅಲ್ವಾ ಹೇಳಿರೋದು, ಪ್ರತಿ ವರ್ಷ ನೀವು ಜೀವಿತ ಪ್ರಮಾಣ ಪತ್ರವನ್ನ ಗವರ್ನಮೆಂಟ್ಗೆ ಸಲ್ಲಿಕೆ ಮಾಡಬೇಕು. ಆಯ್ತಾ? ಹಾಗಾದ್ರೆ ಇದು ಎಲ್ಲಿ ಮಾಡ್ಕೊಡ್ತಾರೆ ಅನಿತಾ, ಯಾಕೆ ನಾವು ಇದನ್ನ ಕೊಡ್ಬೇಕು ಅಂತ ಕೇಳೋದಾದ್ರೆ, ಸೊ ಈಗ ಆಲ್ರೆಡಿ ಮರಣ ಹೊಂದಿದ್ದಾರೆ ನೋಡಿ, ಅಂದ್ರೆ ತೀರ್ಕೊಂಡಿರ್ತಾರೆ ಗೃಹಲಕ್ಷ್ಮಿಯರು, ಏನ್ 2,000 ತಗೊಂಡಿರ್ತಾರಲ್ಲ ಮಹಿಳೆಯರು, ಅಂತವ್ರು ಎಷ್ಟು ಜನ ತೀರ್ಕೊಂಡಿರೋರು ಇದಾರಪ್ಪ ಅಂತ ಹೇಳಿದ್ರೆ ಫಲಾನುಭವಿಗಳು 68,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ತೀರ್ಕೊಂಡಿದ್ದಾರೆ, ಅಂದ್ರೆ ಮರಣ ಹೊಂದಿದ್ದಾರೆ. ಅಂತವ್ರ ಅಕೌಂಟಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪ್ರತಿ ತಿಂಗಳು ಹೋಗಿದೆಯಂತೆ. ಓಕೆನಾ? ಸೊ ಆ ತರದ ಮೋಸದ ಹಣ ಸೋರಿಕೆಯನ್ನ ತಡೆಗಟ್ಟಬೇಕು ನಾವು ಅನ್ನೋಕ್ಕೋಸ್ಕರ ಇವರು ಜೀವಂತ ಪ್ರಮಾಣ ಪತ್ರವನ್ನ ಕೇಳ್ತಾ ಇರುವಂತದ್ದು. ಓಕೆನಾ? ಸೊ ಒಟ್ಟು ಮರಣ ಹೊಂದಿರುವಂತ ಸಂಖ್ಯೆ ಈಗ ಆಲ್ರೆಡಿ 1,24,00,000 ಮಹಿಳೆಯರು ಅರ್ಜಿಯನ್ನ ಹಾಕಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಗೆ. ಆಲ್ರೆಡಿ 1,24,00,000 ಜನ ಮಹಿಳೆಯರು ಏನಿದ್ರೆ ಅವರೆಲ್ಲರೂ 2,000 ತಗೋತಾ ಇದ್ರು. ಅಷ್ಟು ಜನದಲ್ಲಿ ಈಗ ಕಳೆದ 2.5 ವರ್ಷದಿಂದ ತೀರ್ಕೊಂಡಿರೋರು ಎಷ್ಟು ಜನಪ್ಪ ಗೃಹಲಕ್ಷ್ಮಿಯರು ಅಂತ ಕೇಳೋದಾದ್ರೆ 1,44,056 ಜನಗಳು ತೀರ್ಕೊಂಡಿರೋರು ಇದ್ದಾರೆ ಮಹಿಳೆಯರು. ಓಕೆನಾ? ಈ 1,44,000 ಜನ ಏನ್ ತೀರ್ಕೊಂಡಿದಾರೋ ಅದ್ರಲ್ಲಿ ಸೊ ಹಣ ತಗೊಂಡಿರೋದು ಸುಳ್ಳೇಳಿ ಸತ್ತಿಲ್ಲ ಅಂತ ಹೇಳ್ಬಿಟ್ಟು 68,000 ಜನಗಳು ಪ್ರತಿ ತಿಂಗಳು ತಗೊಂಡಿದ್ದಾರೆ ಅನ್ಬಿಟ್ಟು ಈಗ ಸರ್ಕಾರ ದೂರನ್ನ ಕೊಡ್ತಾ ಇರುವಂತದ್ದು. ಓಕೆನಾ? ಸೊ ಹಂಗಾಗಿ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವು ಜೀವಿತ ಪ್ರಮಾಣ ಪತ್ರವನ್ನ ತಗೊಳ್ಳೇಬೇಕು, ಪ್ರತಿ ವರ್ಷಕ್ಕೊಂದ್ಸತಿ ಅವರು ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ ನನಗೆ ಒಂದ್ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಈಗ ನಾವು ಹೋಗಿ ಸಲ್ಲಿಕೆ ಮಾಡೋದ್ಕಿಂತ ಹೆಚ್ಚಾಗಿ ಗೌರ್ನಮೆಂಟ್ಗೆ ಏನ್ ಗೊತ್ತಿಲ್ವಾ, ಜನನ ಮತ್ತು ಮರಣ ನೋಂದಣಿ ಕೇಂದ್ರಗಳು ಅಂತ ಇದ್ದೇ ಇರ್ತಾವಲ್ವಾ, ಆ ಆಫೀಸಲ್ಲಿ ಯಾರ್ದು ತೀರ್ಕೊಂಡಿದ್ದಾರೆ ಯಾರು ಬದುಕಿದ್ದಾರೆ ಅಂದ್ರೆ ಲಿಸ್ಟ್ ಅಲ್ಲೇ ಸಿಕ್ಕೋಗುತ್ತಲ್ಲ ಅನ್ನೋದು ನನಗೆ ಒಂದು, ಅಂದ್ರೆ ನನ್ನ ಒಂದು ಮೆದುಳಿಗೆ ಬಂದಿದ್ದಂತ ವಿಷಯವನ್ನ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಅಭಿಪ್ರಾಯವನ್ನ. ಸೊ ನನ್ಗೆ ಹಂಗ ಅನಿಸ್ತು, ಈಗ ಹಂಗಂದ್ರೆ ಆ ಕೇಂದ್ರ ಮಾಡಿರೋದು ಯಾಕೆ, ಜನನ ಮತ್ತು ಮರಣ ಪ್ರಮಾಣ ಪತ್ರ ಎಲ್ಲ ಇಸ್ಕೊಂಬರಕ್ ಹೋಗ್ತಾರಲ್ಲ, ಅಲ್ಲೇ ಲಿಸ್ಟ್ ಇರುತ್ತೆ, ತಗೊಂಡ್ ಬಂದ್ಬಿಡ್ಬೋದು, ತುಂಬಾ ಈಸಿ ಆಗತ್ತೆ. ಜನಗಳು ಜೀವಿತ ಪ್ರಮಾಣ ಪತ್ರ ಮಾಡ್ಸಕ್ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರು ಕೆಲಸ ಕಾರ್ಯ ಎಲ್ಲ ಬಿಟ್ಟು ವಾರಾನ್ಗಟ್ಲೆ ತಿರುಗ್ಬೇಕು. ಅಂಡ್ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ. ಅಂಡ್ ಆ ಒಂದು ಸರ್ಟಿಫಿಕೇಟ್ ಮಾಡ್ಕೊಡಕ್ಕೆ ಕೆಲವೊಬ್ರು 400 ಕೇಳ್ತಾರೆ, ಕೆಲವೊಬ್ರು 500 ಕೇಳ್ತಾರೆ, ಕೆಲವೊಬ್ರು 100 ರೂಪಾಯಿ ಎಲ್ಲ ಕೇಳ್ತಾರೆ. ಅದೆಲ್ಲ ರಿಸ್ಕ್ ತಗೊಳ್ಳೋದ್ರ ಬದಲು ಅಲ್ಲೇನೆ ಕಲೆಕ್ಟ್ ಮಾಡಬಹುದು. ಅಂಡ್ ಇನ್ನೂ ಒಂದು ಆಪ್ಷನ್ ಇದೆ, ಅಂಗನವಾಡಿ ಕಾರ್ಯಕರ್ತೆಯರು ಅಂದ್ರೆ ಅಂಗನವಾಡಿ ಟೀಚರ್ಸ್ ಅಂತ ಏನ್ ಕರಿತೀವಲ್ಲ, ಪ್ರತಿ ಗ್ರಾಮದಲ್ಲಿ ಅವ್ರವ್ರ ಊರುಗಳಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅಂತ ಪಕ್ಕ ಅಂಗನವಾಡಿ ಕಾರ್ಯಕರ್ತರಿಗೆ ಗೊತ್ತಾಗತ್ತೆ. ಅವ್ರ ಕೆಲಸನೇ ಅದಲ್ವಾ ಕಲೆಕ್ಟ್ ಮಾಡ್ಬೇಕು, ಎಷ್ಟು ಮಕ್ಕಳದು ಜನನ ಆಯ್ತು, ಎಷ್ಟು ಜನ ತೀರ್ಕೊಂಡ್ರು ಈ ತಿಂಗಳಲ್ಲಿ, ಪ್ರತಿಯೊಂದು ಕಲೆಕ್ಟ್ ಮಾಡೋ ಜವಾಬ್ದಾರಿ ಯಾರ್ದು, ಅಂಗನವಾಡಿ ಟೀಚರ್ಸ್ದು. ಹೌದಲ್ವಾ? ಸೊ ಅವ್ರ ಕಡೆಯಿಂದನೂ ಕೂಡ ಲೆಕ್ಕ ಸಿಗುತ್ತಲ್ವಾ ಗವರ್ನಮೆಂಟ್ಗೆ, ಆದ್ರೂ ಕೂಡ ಮೋಸ ಆಗ್ತಾ ಇದೆಯಂತೆ, ಅದೆಂಗೋ ಗೊತ್ತಿಲ್ಲ. ಓಕೆನಾ? ಸೊ ಹಂಗಾಗಿ ಇದೆಲ್ಲ ಬಿಟ್ಬಿಟ್ರು ಅವರು, ಇವ್ರ ಏನು ಕಲೆಕ್ಟ್ ಮಾಡಲ್ಲ. ನೀವೇ ಪ್ರತಿ ವರ್ಷ ಮಹಿಳೆಯರು ಯಾರೆಲ್ಲ ಈಗ 2,000 ತಗೋತಾ ಇದ್ದೀರಾ, ನೀವುಗಳೇ ಏನು ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅಥವಾ ಕನ್ನಡದಲ್ಲಿ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಇದನ್ನ ಸಬ್ಮಿಟ್ ಮಾಡಿ ಎಂದಿದ್ದಾರೆ. ಹಾಗಾದ್ರೆ ಎಲ್ಲಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು, ಎಲ್ಲಿ ಅದನ್ನ ಪ್ರಿಪೇರ್ ಮಾಡಿಸೋದು ಅನಿತಾ ಅಂತ ನೀವು ಕೇಳೋದಾದ್ರೆ, ಆಕ್ಚುಲಿ ನಾವ್ ಎಲ್ಲಿ ತಗೊಳ್ಳೋದಪ್ಪ ಅಂತ ಹೇಳಿದ್ರೆ ಯಾರು ಮಾಡ್ಕೊಡ್ತಾರೆ ಅಂದ್ರೆ ಸೈಬರ್ ಸೆಂಟರ್ಗಳಲ್ಲೂ ಮಾಡ್ಕೊಡ್ತಾರೆ. ಈ CSC ಸೇವಾ ಕೇಂದ್ರ ಅಂತ ಎಲ್ಲ ಏನ್ ಕರಿತೀವಿ ಅಲ್ವಾ, ಅಲ್ಲೂ ಮಾಡ್ಕೊಡ್ತಾರೆ. ಅಥವಾ ಇನ್ನೊಂದು ಹೇಳ್ತೀನಿ, ಗ್ರಾಮ ಒನ್ ಕಚೇರಿಗಳಲ್ಲೂ ಕೂಡ ಕಂಪ್ಯೂಟರ್ ಇಟ್ಕೊಂಡಿರ್ತಾರೆ ಅವರು, ಅಂದ್ರೆ CSC ಸೇವಾ ಕೇಂದ್ರ ಅಂದ್ರೆ ಇನ್ನೇನು ಗ್ರಾಮವನ್ನೇ ಬರುವಂತದ್ದು, ಅಲ್ಲಿ ಮಾಡ್ಕೊಡ್ತಾರೆ. ಬಟ್ ಸದ್ಯದ ಮಟ್ಟಿಗೆ ಇದು ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು, ಈಗಲೇ ಹೋಗ್ಬಿಟ್ಟು ಕ್ಯೂ ನಲ್ಲಿ ದಯವಿಟ್ಟು ಯಾರು ನಿಂತ್ಕೊಳಕ್ ಹೋಗ್ಬೇಡಿ. ಇದು ಜಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಹೇಳಿದ್ದಾರೆ, ಇನ್ನು ಟಿವಿ ಮಾಧ್ಯಮದಲ್ಲೆಲ್ಲ ಈ ತರ ಜೀವಿತ ಪ್ರಮಾಣ ಪತ್ರವನ್ನ ತಗೋತೀವಿ ಇನ್ ಮುಂದೆ ಅಂತ ಹೇಳಿದಾರೆ ಹೊರತು ಇದನ್ನ ಆರ್ಡರ್ ಪಾಸ್ ಮಾಡಿಲ್ಲ, ಇನ್ನೂ ಕೂಡ ಕೊಡ್ಲೇಬೇಕು 101% ಅಂತ ಹೇಳ್ಬಿಟ್ಟು. ಸೊ ಈಗ ಆಲ್ರೆಡಿ ರೂಲ್ಸ್ ಬಂದಿಲ್ಲ, ಈ ತರ ಮಾಡ್ತೀವಿ ಅಂತ ಹೇಳಿ ಮಾತ್ರ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ದಯವಿಟ್ಟು ನಾವು ಇದ್ರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಡ್ತಿರ್ತೀನಲ್ವಾ, ಇದು ಕನ್ಫರ್ಮ್ ಆಯ್ತು ಅಂದ್ರೆ ಅವಾಗ ಹೇಳ್ತೀನಿ, ಸೊ ಇಂಥ ದಿನ ಆಗಿದೆ ಹೋಗಿ ನೀವು ಜೀವಿತ ಪ್ರಮಾಣ ಪತ್ರವನ್ನ ಮಾಡಿಸ್ಕೊಂಡ್ಬಿಡಿ ಅನ್ಬಿಟ್ಟು. ಅಲ್ಲಿವರೆಗೂ ಯಾವ ಗ್ರಾಮ ಒನ್ ಕಚೇರಿಗೂ ಹೋಗ್ಬೇಡಿ, ಅಥವಾ ಸೈಬರ್ ಸೆಂಟರ್ಗಳಿಗೂ ಹೋಗ್ಬೇಡಿ, ಯಾವ ಬ್ಯಾಂಕಿಗೂ ಹೋಗ್ಬೇಡಿ ಅವ್ರು ಹೇಳೋವರ್ಗು. ಓಕೆನಾ? ಈ ತರ ಮಾಡ್ತೀವಿ ಮುಂದೆ ಅಂತ ಮಾತ್ರ ಹೇಳಿದಾರಲ್ವಾ, ಹಾಗಾಗಿ ನೀವು ಕೂಡ ತಾಳ್ಮೆಯಿಂದ ಕಾಯ್ಬೇಕು. ಹಾಗಾದ್ರೆ ಎಲ್ಲಿಗೆ ಹೋಗಿ ಅದನ್ನ ಸಬ್ಮಿಟ್ ಮಾಡಬಹುದು ಮುಂದಕ್ಕೆ ಜೀವಿತ ಪ್ರಮಾಣ ಪತ್ರವನ್ನ ನಾವು ಮಾಡಿಸಿದಾಗ ಅಂತ ಕೇಳೋದಾದ್ರೆ, ನನ್ನ ಇಷ್ಟ ಹೆಚ್ಚು ಕಡಿಮೆ ಬ್ಯಾಂಕ್ಗಳಲ್ಲೇ ನೀವು ಏನು 2,000 ರೂಪಾಯಿ ನಿಮ್ದೆ ಯಾವ ಬ್ಯಾಂಕಿಗೆ ಬರ್ತಾ ಇರುತ್ತಲ್ವಾ, ಮೇ ಬಿ ಅವ್ರಿಗೆ ಸಬ್ಮಿಟ್ ಮಾಡೋದು ಅನ್ನೋ ತರ ಆಪ್ಷನ್ ಕೊಡ್ತಾರೆ ಅಂತ ಅನ್ಸುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಷ್ಟ್ರ ಮಟ್ಟಿಗೆ ಮಾತ್ರ ವಿಷಯವನ್ನ ತಿಳಿಸಿ ಹಿಂಗೆ
ನಿಮ್ಗೆ ಸ್ಟಾಪ್ ಮಾಡಿದ್ದಾರೆ. ಆ ವಿಷಯವನ್ನ ನಾನು ನಿಮ್ಗೆ ಇಷ್ಟ್ರ ಮಟ್ಟಿಗೆ ತಿಳಿಸ್ತಾ ಇದ್ದೀನಿ. ಓಕೆನಾ? ಸೊ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಂತೀನಿ. ಯಾಕಂದ್ರೆ ಈಗ ಇತ್ತೀಚೆಗೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನೇನೋ ಕೊಟ್ರು. ಆದ್ರೆ ಇನ್ನೂ ತಯಾರಿ ನಡೀತಾನೆ ಇದೆ. ತುಂಬಾ ಜನ ಕೇಳ್ತೀರಿ ಅನಿತಾ ಗೃಹಲಕ್ಷ್ಮಿ ಸಂಘದ್ರ ಬಗ್ಗೆ ಹೇಳಿ, ನಾವು ಕೂಡ ಜಾಯಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಅವರೇ ಇನ್ನು ಸ್ಟಾಪ್ ಮಾಡಿದಾರಲ್ಲ, ನಾನು ಇನ್ನೇನು ಹೇಳಿ? ಹೌದಾ? ಸೊ ಅವೆಲ್ಲ ಹೇಳೋದು ಸುಲಭ, ಆದ್ರೆ ಅದಕ್ಕೆಲ್ಲ ತಯಾರಿ ಮಾಡೋದಿದೆಯಲ್ಲ, ಮಿನಿಮಮ್ ಅಂದ್ರೂ 6 ತಿಂಗಳು 8 ತಿಂಗಳು ವರ್ಷಾನ್ಗಟ್ಲೆ ಬೇಕಾಗುತ್ತೆ. ಹಂಗಾಗಿ ಅದ್ರದ್ದು ಅಷ್ಟೇ. ಮತ್ತೆ ಹೆಚ್ಚಿನ ಮಾಹಿತಿ ಸಿಕ್ತಾಗ ನಾನು ಮತ್ತೆ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ. ಅಲ್ಲಿವರೆಗೂ ಜಸ್ಟ್ ವಿಷಯವನ್ನ ಕೇಳಿಸ್ಕೊಳ್ಳಿ. ನೀವೇ ಏನಕ್ಕೂ ಮುಂದುವರಿಯೋಕೆ ಹೋಗಿರ್ಬೇಡಿ. ಆಯ್ತಾ? ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಹೇಳೋಣ ಅನ್ಕೊಂಡೆ. ಏನು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡೋದು ಅಂತ ಅಲ್ಲ, ಇದು ಅಂದ್ರೆ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಸೊ ಯಾವತ್ತಿಂದ ಅಂತ ಕೇಳೋದಾದ್ರೆ ಫೆಬ್ರವರಿ 14ನೇ ತಾರೀಕಿಂದ. ಅವತ್ತೇನು ವ್ಯಾಲೆಂಟೈನ್ಸ್ ಡೇ ಅಲ್ಲ, ಪ್ರೇಮಿಗಳ ದಿನಾಚರಣೆ. ಅವತ್ತಿನ ದಿನ ನಮ್ಮ ಮೇಡಮ್ ಅವ್ರದ್ದು ಬರ್ತ್ಡೇ ಕೂಡ ಇದೆ. ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಹುಟ್ಟು ಹಬ್ಬ ಅವತ್ತು. ಎಲ್ರೂ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಯಾಕೆಂದ್ರೆ ಎಷ್ಟೇ ನಮ್ಗೆ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಎಲ್ಲ ಅವ್ರು ಏನೇ ಕೆಟ್ಟದಾಗ ಮಾಡಿದ್ರು ಕೂಡ ನಾವು ಅನ್ಬಾರ್ದು. ಅಷ್ಟು ಕೆಟ್ಟದಾಗೇನು ಅವ್ರು ಮಾಡಿಲ್ಲ, ಎಲ್ಲ ಒಳ್ಳೇದೇ ಮಾಡಿದಾರೆ ಜನಗಳಿಗೆ 2,000 ರೂಪಾಯಿ ಕೊಟ್ಟು. ಬಟ್ ಇನ್ನ ಕೆಲವೊಬ್ರು ಹೆಂಗೆ ಅಂತ ಅಂದ್ರೆ ಈ 2,000 ಕೊಟ್ಟಾಗಿಂದ ಹಾಳು ಮಾಡಾಕ್ಬಿಟ್ರು ಹೆಣ್ಮಕ್ಳನ್ನ ಇವರು. ಇದು ದೇಶ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಷ್ಟೇ, ಹೆಣ್ಮಕ್ಳನ್ನ ಉದ್ಧಾರ ಮಾಡ್ತೀವಿ ಅಂತ 2,000 ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದೇ ಹೆಣ್ಮಕ್ಳಿಗೆ ಎಷ್ಟೋ ಜನಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ನನಗೆ ಗಂಡ ಇಲ್ಲ, ನಾನು ಒಬ್ಳೆ ಮಹಿಳೆ ಇದ್ದೀನಿ, ಅಥವಾ ನನ್ನ ಮಕ್ಳು ನನ್ನ ಸಾಕೊಂತ ಇಲ್ಲ, ಇವ್ರು ಕೊಡೋ 2,000 ರೂಪಾಯಿ ನಾನು ನನ್ನ ಜೀವ ಇರೋವರೆಗೂ ನೆನಪಿಸ್ಕೋತೀನಿ ಅನ್ನೋರು ಎಷ್ಟೋ ಜನಗಳು ಇರ್ತಾರೆ. ಸೊ ಹಂಗಾಗಿ ಅವ್ರದ್ದು 14ನೇ ತಾರೀಕು ಹುಟ್ಟುಹಬ್ಬ ಇದೆ. ಇದೇ ಕಮೆಂಟ್ ಮೂಲಕ ಒಳ್ಳೇದಾಗ್ಲಿ ಅಂತ ಹಾರೈಸಿ ಅಷ್ಟೇ ನಾನು ಹೇಳೋದು. ಎಂತ ಕೆಟ್ಟವ್ರಿಗೂ ಕೆಟ್ಟದಾಗ್ಲಿ ಅಂತ ಅವರ ಜನ್ಮ ದಿನದಂದು ಯಾರಿಗೂ ಹಾರೈಸಬಾರ್ದು ಕೆಟ್ಟದಾಗ್ಲಿ ಅಂದ್ಬಿಟ್ಟು. ಸೊ ನನ್ನ ಮನ್ಸಿಗೆ ಅನ್ಸಿದ್ದು ಹೇಳಿದೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಯ್ತಾ? ಸೊ ಓಕೆ, ಇದಾಯ್ತು. ಅಂಡ್ ಕರೆಕ್ಟ್ ಆಗಿ ಮೇನ್ ಟಾಪಿಕ್ ಬಂದ್ಬಿಡೋಣ. ಇವಾಗ ಮರ್ತು ಬಿಟ್ಟೆ. ಫೆಬ್ರವರಿ 14ನೇ ತಾರೀಕಿಂದ ನೋ ಮೊಬೈಲ್, ನೋ ಟಿವಿ ಅಂಡ್ ನೋ ಸೋಷಿಯಲ್ ಮೀಡಿಯಾ. ಸೊ ಈ ರೀತಿಯಾಗಿ ನಾವು ಬೆಳಗಾವಿನಲ್ಲಿ ಜಾರಿಗೆ ತರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಮೇಡಮ್ ಹೇಳ್ತಾ ಇರುವಂತದ್ದು. ಈಗ ಇಡೀ ರಾಜ್ಯಾದ್ಯಂತ ನಾನು ತಗೊಂಡ್ ಬರ್ಲೇಬೇಕು ಇದನ್ನ. ಸೊ ಈ ತರ ಸ್ಟಾಪ್ ಮಾಡಿಸ್ಲಿಕ್ಕೆ ನಿಮ್ಮಗಳ ಸಪೋರ್ಟ್ ಅಂದ್ರೆ ಜನಗಳ ಸಪೋರ್ಟ್ ಆಗಿರ್ಬೋದು, ಅಥವಾ ಪೋಷಕರ ಸಪೋರ್ಟ್. ಈಗ ಸ್ಕೂಲ್ ಕಾಲೇಜ್ಗೆ ಹೋಗ್ತಾ ಇರ್ತಾರಲ್ಲ ಮಕ್ಕಳು, ಸೊ ಅಂತ ಪೋಷಕರ ಸಪೋರ್ಟ್ ನನಗೆ ಬೇಕು. ಹಾಗೆ ಮೀಡಿಯಾದವರ ಸಪೋರ್ಟ್ ಕೂಡ ನನಗೆ ಹೆಚ್ಚಿನ ಅಗತ್ಯ ಇದೆ ಇದನ್ನ ಬ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯಾನ್ ಅಂದ್ರೆ ಕಂಪ್ಲೀಟ್ ಬ್ಯಾನ್ ಮಾಡಿಸೋದಿಲ್ಲ, ಕೇವಲ ಸಂಜೆ 7 ಗಂಟೆಯಿಂದ, ಓಕೆನಾ, ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ ಕೂಡ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬಾರ್ದು. ಯಾಕಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಇದೆ. ಮುಂಚೆ ತರ ಓದ್ತಾ ಇಲ್ಲ ಮಕ್ಕಳು. ಕೈ ತಗೊಂಡ್ರೆ ಮೊಬೈಲು, ಟಿವಿ ನೋಡ್ತಾರ ಇಲ್ಲ ಗೊತ್ತಿಲ್ಲ, ಮೊಬೈಲ್ ಅಂತೂ ಕೈಲಿ ಇಟ್ಕೋತಾರೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಅದ್ರಲ್ಲೂ ಬೇಕಾಗಿರುವಂತ ವಿಷಯಗಳ ಬಗ್ಗೆ ವಿಡಿಯೋನ ಜಾಸ್ತಿ ನೋಡಲ್ಲ ಜನಗಳು. ಏನ್ ಮಾಡ್ತಾರೆ ಹೇಳಿ ಹುಡುಗರುಗಳು? ಅವ್ರದ್ದು ಡೈಲಿ ಲೈಫ್ ಅಂತ ಹಾಕ್ತಾರೆ, ಇನ್ಯಾರೋ ಡೈಲಿ ವ್ಲಾಗ್ಸ್ ಅಂತ ಮಾಡ್ತಾರೆ. ನಾನು ಅವ್ರ ಫ್ಯಾನು ಯೂಟ್ಯೂಬ್ ಅಲ್ಲಿ, ಇವ್ರ ಫ್ಯಾನು, ನನ್ಗೆ ಆ ಯೂಟ್ಯೂಬರ್ ಇಷ್ಟ. ಬೇಕಾದ್ರೆ ನಾಳೆ ಎಕ್ಸಾಮ್ ಇದೆ ಅಂತ ಅಂದ್ರೂ ಕೂಡ ಎಕ್ಸಾಮಿಗೆ ಓದ್ತಾರ ಇಲ್ವೋ ಗೊತ್ತಿಲ್ಲ ಮಕ್ಕಳು, ಆದ್ರೆ ವ್ಲಾಗ್ಸ್ ನೋಡೋದಂತೂ ಬಿಡ್ತಾ ಇಲ್ಲ. ಇದರಿಂದ ನಮ್ಮ ಮುಂದೆ ಬರುವಂತ ಫ್ಯೂಚರ್ ಮಕ್ಕಳಿಗೆ ತೊಂದರೆ ಆಗತ್ತೆ ಅವರ ವಿದ್ಯಾಭ್ಯಾಸದಲ್ಲಿ. ಎಲ್ಲರೂ ಕೂಡ ಬರೀ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ಬಿಟ್ರೆ ವಿದ್ಯಾಭ್ಯಾಸ ನಿಂತು ಹೋಗುತ್ತೆ ಅನ್ನೋದು ಅವರ ಒಂದು ಯೋಚನೆ ಬಂದು ಈ ತರ ಮಾಡಬೇಕು ಫೆಬ್ರವರಿ 14ನೇ ತಾರೀಕಿಂದ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ನಿಜವಾಗ್ಲೂ ಇಡೀ ರಾಜ್ಯಾದ್ಯಂತ ಈ ತರದೊಂದು ರೂಲ್ಸ್ ಬಂದ್ಬಿಟ್ರೆ ಇದಕ್ಕಿಂತ ಖುಷಿ ಬೇರೇನೂ ಇಲ್ಲ. ಯಾಕಂದ್ರೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಫ್ಯೂಚರ್ ನಮ್ಗೆ ಮುಖ್ಯ ಆಗಿರುತ್ತೆ. ಸೋಷಿಯಲ್ ಮೀಡಿಯಾ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಓಕೆನಾ? ಅಂದ್ರೆ ಗೊತ್ತಿಲ್ಲ ಎಷ್ಟು ದಿನ ಇರ್ತವೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ಬಿಟ್ಟು ನಾವು ಪ್ರತಿಯೊಬ್ರು ಅದನ್ನೇ ನೋಡ್ಕೊಂಡ್ ಕೂತ್ಕೊಂಡ್ರೆ ಎಷ್ಟೋ ಟೈಮ್ ವೇಸ್ಟೇ ಆಗ್ತಿರ್ತವೆ. ನೋಡ್ಬೇಕು, ಬೇಡ ಅಂತಲ್ಲ, ಒಂದು ಮನೋರಂಜನೆಗೋಸ್ಕರ ಅಥವಾ ಒಳ್ಳೆ ಇನ್ಫಾರ್ಮೇಶನ್. ಈಗ ನೀವೇ ನನ್ನ ನೋಡ್ತಾ ಇದ್ದೀರಾ ಅಂತಂದ್ರೂ ನಿಮ್ಗೇನೋ ನನ್ನಿಂದ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು, ಹಾಗಾಗಿ ನೀವು ನೋಡ್ತಾ ಇರ್ತೀರಾ. ಒಳ್ಳೆ ಕಂಟೆಂಟ್ ಗಳನ್ನ ಯೂಸ್ಫುಲ್ ಆಗುತ್ತೆ ಅಂತ ಅಂದಾಗ ನೋಡೋಣ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಯಾರು ಏನಾಗ್ತಾರ ಅದೆಲ್ಲ ನಾನು ನೋಡ್ತೀನಿ ಅಂತ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಇದಕ್ಕೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅಂಡ್ ಜಾರ್ ಆಪ್ ಬಗ್ಗೆ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಕೂಡ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಅದನ್ನೇ ಒಂದು ಸೆಪರೇಟ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಆಯ್ತಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.